ಕಿಲರ್ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗಲೇ ಕೆಲವು KPCL ಅವರ ವಿದ್ಯಾರ್ಥಿಗಳು ಬಂದಿದ್ರು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಮರು ಪರೀಕ್ಷೆ ಆಗಿದೆ, ಅದು ಆರ್ಡರ್ ಕಾಪಿಗಳು ಬರ್ತಾ ಇಲ್ಲ ಅಂತ. ಸೊ ಅಂಥವೆಲ್ಲ ಯಾವ್ದು ಇಮಿಡಿಯೇಟ್ ಆಗಿ ಮಾಡಿಸ್ಬೋದು, ಅದನ್ನ ನಾವು ಮಾಡಿಸ್ತೀವಿ. ಈಗ ತಾನೇ ಮಾನ್ಯ ಮಂತ್ರಿಗೆ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಕೂಡ ನಾವು ಮಾತಾಡಿದೆ, ಇಲ್ಲೇ ಇದ್ದಾರೆ, ಎಲ್ಲ ಯುವಕರು ಇಲ್ಲೇ ಇದ್ದಾರೆ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಇಟ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಜವಾಬ್ದಾರಿಯಿಂದ ಜಾರ್ಕೊಡೋಂಥ ಪ್ರಶ್ನೆನೇ ಇಲ್ಲ. ಇದನ್ನು ಎಲ್ಲೆಲ್ಲಿ ಇಂಥವು ಇದು ಏನು ಆಡಳಿತಾತ್ಮಕವಾಗಿ ತೊಡಕಿದೆ ಅದನ್ನು ನಿವಾರಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಉದಾಹರಣೆಗೆ ನಮ್ಮ ಇಲಾಖೆಯಲ್ಲೇ KPSC ಅವರು ವಿಳಂಬ ಮಾಡ್ತಾಯಿದ್ರು. ನಾನೇ 2-3 ಸರಿ ಪತ್ರ ಬರೆದಿದ್ದೇನೆ. ಈ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಾನು ಕೂಡ ಮಾಡಿದ್ದೇನೆ, ಮತ್ತು ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಇದೆಲ್ಲನೂ ಕೂಡ ಏನು ನಮ್ಮಲ್ಲಿ ತೊಡಕಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ಲಿ ಇದೆ, ಅದನ್ನು ನಿವಾರಣೆಯನ್ನು ನಾವು ಮಾಡ್ತೀವಿ. ಬೇರೆ ಅಂದರೆ ಉತ್ತರ ಕರ್ನಾಟಕದ ಹೆಚ್ಚಿನ ಆಕಾಂಕ್ಷೆಗಳು ನೋಡಿ, ಈಗ ಒಂದು ಕಡೆ ಮೀಸಲಾತಿನೂ ಇರಬೇಕು ಅಂತೀವಿ, ಸಾಮಾಜಿಕ ನ್ಯಾಯನೂ ಇರಬೇಕು ಅಂತ ನಮ್ಮೆಲ್ಲರ ಇದು ಇದೆ. ಸಂವಿಧಾನದ ಎಲ್ಲಿ ಏನು ಅವಕಾಶಗಳನ್ನು ನಾವು ಕೊಡಬೇಕು ಸಮಾನವಾಗಿ, ಅದ್ರ ಪರವಾಗೂ ಇದ್ದೀವಿ. ಸಹಜವಾಗಿ ಅವೆಲ್ಲ ಮಾಡಬೇಕಾದಾಗ ಒಂದೆರಡು ಕಡೆ ತೊಂದರೆ ಆಗದೆ ಕಾನೂನಾತ್ಮಕವಾಗಿ. ಬಟ್ ಇಟ್ಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳ್ದಂಗೆ ಅದನ್ನು ಸ್ವಲ್ಪ ಈ ಬ್ಯಾಲೆನ್ಸನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬದ್ಧರಾಗಿದ್ದೇವೆ. ತುಂಬಾ ಪ್ರಕರಣಗಳಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಕೋರ್ಟ್ಗೆ ಹೋಗ್ತಾರೆ, ಯಾರು ಅವಕಾಶ ಸಿಕ್ಕಿರಲ್ಲ, ಎಕ್ಸಾಮ್ ಸರಿ ಆಗ್ಲಿಲ್ಲ, ಏನೋ ಕಾರಣಗಳು ಇಟ್ಕೊಂಡು ಕೋರ್ಟ್ ಹೋಗ್ತಾರೆ, ಸ್ಟೇ ಕೊಡ್ತಾರೆ. ಈಗ ನಾವು ಅದೇನ್ ಮಾಡಕ್ಕಾಗ್ತದೆ, ಸರಿಯಾಗಿ ಫೈಟ್ ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ಈ ರೀತಿ ಇಲ್ಲ ನೋಡಿ, ಒಂದೇದು ಈಗ ನಾವಂತೂ ಯಾರಿಗೂ ಪ್ರೋತ್ಸಾಹ ಕೊಡೋದಿಲ್ಲ, ಹೋಗ್ಬಿಟ್ಟು ಸ್ಟೇ ತಗೊಂಡು ಬನ್ನಿ ಅಂದರೆ. ಈಗ ಯಾರಿಗೋ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನಿಸ್ಬಿಟ್ಟು ಅವರು ಕೋರ್ಟಿಗೆ ಹೋದರೆ ಅದು ನ್ಯಾಯ ಕೊಡಿಸೋದು ಕೋರ್ಟ್ ಜವಾಬ್ದಾರಿ ಆಗ್ತದೆ, ಸರ್ಕಾರ ಜವಾಬ್ದಾರಿ ಕೂಡ ಆಗ್ತದೆ. ಇದನ್ನು ಬೇಗ ಇತ್ಯರ್ಥ ಮಾಡಬೇಕು. ಈಗ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಹೈಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಾನು ಈಗ ತಾನೇ ಹೇಳಿದೆ KPCL ಪ್ರಕರಣದ ಬಗ್ಗೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ 2 ಸರಿ ಮರು ಪರೀಕ್ಷೆ ಆಗಿದೆ, ಆಗಲೇ 3-4 ವರ್ಷ ಆಗಿದೆ ಪಾಪ ಯುವಕರಿಗೆ. ಈಗ ಯಾವುದು ನಮ್ಮ ಹಂತದಲ್ಲಿದೆ, ನಮ್ಮ ಚೌಕಟ್ಟಿನಲ್ಲಿದೆ, ನಮ್ಮ ವ್ಯಾಪ್ತಿನಲ್ಲಿದೆ, ಅದು ಶೀಘ್ರವಾಗಿ ಮಾಡಿಸೋ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಮಾಡಿಸ್ತೀವಿ. ಆದರೆ ಕಾನೂನು ಅಂಗಳದಲ್ಲಿರುವಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ದೇರ್ ಇಸ್ ಓನ್ಲಿ ಲಿಮಿಟೆಡ್ ಸ್ಕೋಪ್ ದೇರ್. ಬಟ್ ನಮ್ಮ ವಾಟ್ ಈಸ್ ದೇರ್ ವಿತ್ ಇನ್ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಗೆಟ್ ಇಟ್ ಡನ್. ಸರ್ಕಾರ ದಿವಾಳಿ ಆಗಿದೆ, ಹಾಗಾಗಿ ನೇಮಕಾತಿ ಮಾಡ್ತಾ ಇಲ್ಲ ಅಂತ ಆರೋಪ BJP ಅವರು. ನೋಡಿ, BJP ಅವ್ರು ಎಷ್ಟು ಮಾಡಿದ್ರಿ, ಅವ್ರ ಟೈಮ್ನಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣ ಇರ್ಬೋದು, JEE ಹಗರಣ ಇರ್ಬೋದು, ಹೈಯರ್ ಎಜುಕೇಷನ್ನಲ್ಲಿರ್ಬೋದು, ನಿಮ್ಮ ಇಂಧನ ಇಲಾಖೆನಲ್ಲಿರ್ಬೋದು, ಇದು ಅವರ ಇತಿಹಾಸ ಇದೆ. ಅದಕ್ಕೆ ತಾನೇ ನಿನ್ನೆ ತಾವು ಯುವಕರ ಆಕ್ರೋಶ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಅವರು ಅಲ್ಲಿ ವಿರೋಧ ಪಕ್ಷದ ನಾಯಕರಿಗೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ಮೈಕ್ ತಗೊಂಡು ಯಾರು ಬೇಡ ಅಪ್ಪ ನಮಗೆ ಅಂತ. ನಮ್ಮ ಬಗ್ಗೆನೂ ಆಕ್ರೋಶ ಇದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಏನೇ ಮಾಡಿದ್ರೂ ಕೂಡ ಅವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಮಾಡಿದ್ವಿ. ಈಗಲೂ ಕೂಡ ಅದು ನಾವು ಅದೇ ರೀತಿಯಾಗಿ ನಾವು ಮಾಡ್ತೀವಿ. BJP ಅವರು ಹೇಳಿದ್ದೀವಿ ಅಂತಲ್ಲ, ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಇವ್ರ ಥರ ಏನು ಧರ್ಮದ ನಶೆ ಇರ್ಬೋದು, ಜಾತಿ ನಶೆ ಇರ್ಬೋದು, ಅದನ್ನು ಕೊಡ್ತಾ ಇಲ್ಲ ನಮ್ಮ ಯುವಕರಿಗೆ. ನಾವೇನಿದ್ರು ಉದ್ಯೋಗದ ಪರವಾಗಿ ಸೃಷ್ಟಿ ಮಾಡೋ ಪರವಾಗಿದ್ದೀವಿ, ಉದ್ಯೋಗವನ್ನು ಕೊಡಿಸೋದು ಪರವಾಗಿದ್ದೀವಿ. ಅದನ್ನು ನಾವು ಮಾಡ್ತೀವಿ. BJPಯಿಂದ ಯಾವ ಪಾಠ ಕಲಿಯೋದು ನಮಗೆ ಅವಶ್ಯಕತೆ ಇಲ್ಲ. ಅವ್ರ ಇದ್ದಾಗ ಯಾರ್ಯಾರು ಒಂದೊಂದು ಹುದ್ದೆ ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ರಿಪೋರ್ಟೇ ಇದೆ ಅದ್ರ ಬಗ್ಗೆ. ಖಂಡಿತವಾಗಿ ಚರ್ಚೆ ಆಗುತ್ತೆ. ಯಾಕಂದರೆ ನೋಡಿ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಬೀದಿಗೆ ಇಳಿಯೋದು ಸರಿಯಲ್ಲ. ಅದ್ರ ಬಗ್ಗೆ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜವಾಬ್ದಾರಿ ಕೂಡ ಹೌದು, ಚರ್ಚೆ ಆಗೇ ಆಗುತ್ತೆ. 31 ಹೊಸ ಶಾಸಕರು ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ ಅಂತ ಪತ್ರ ಬರೀತಾರೆ. MLCಗಳು ಪತ್ರ ಬರೀತಾರೆ. ಅಂದರೆ ರೀಶಫಲ್ ಅನ್ನ ಮಾಡಿ ಅಂತ ಒಂದು ಒತ್ತಡ. ಇಲ್ಲ ನೋಡಿ, ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲರದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಸೊ ದೇರ್ ಇಸ್ ನಥಿಂಗ್. ಸಾರಿ, ನೋಡಿ, ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ. 2.5 ವರ್ಷ 3 ವರ್ಷ ಆದಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನು ಎಲ್ಲರಿಗೂ ಅವಕಾಶ ಕೊಡೋದಂತ ಇರ್ಬೋದು, ಇನ್ನು ಆಡಳಿತ ಚುರುಕು ಮಾಡ್ಬೋದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ
ಇಟ್ಸ್ ಆಲ್ವೇಸ್ ಆ್ಯಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಸರ್, ಕೆಲ ಶಾಸಕರು ಡೆಡ್ ಲೈನ್ ಕೊಡ್ತಾ ಇದ್ದಾರೆ, ಇನ್ನು 7-8 ದಿನದಲ್ಲಿ ಬಗೆಹರಿಸ್ತೀವಿ ಅಂದ್ರೆ ನಾವೇ ನೋಡಿಯಪ್ಪ, ಯಾವ ಡೆಡ್ಲೈನ್ ನೀವು ಈ ಡೆಡ್ಲೈನ್ ಕೊಟ್ಟರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯಲ್ಲ. ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನಿಸ್ತದೋ ಅವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.